ಬೆನ್ನು ಕೆಳಕ್ಕೆ ಆಗುತ್ತಲ್ಲ, ಬೆನ್ನು ಅಂಥದಿಂಥ ಸಣ್ಣ ಪುಟ್ಟ ಕಾಯಿಲೆಗಳು ಯಾವುದೂ ಹತ್ರ ಸುಳಿಯಲ್ಲ. ಹಂಗಾಗಿ ಇದನ್ನ ಆ ಥರ ಆಯುರ್ವೇದಿಕ್ ಥರ ರೆಡಿ ಮಾಡ್ಕೊಂಡು ಕುಸ್ತಿಗೆ ಪ್ರಾಕ್ಟೀಸಿಂಗ್ ಮಾಡ್ಕೊಂತೀವಿ. ಅಂತ ರೇಣುಕಾ ಅಂತ, ಇವನು ಗೌತಮ್ ಅಂತ, ಇವನು ಮೈಲಾರಿ, ಭಾನುಪ್ರಕಾಶ್ ನ್ಯಾಷನಲ್ ಪ್ಲೇಯರು, ಇವನು ಹೊಸ ಸೇರ್ಕೊಂಡಿದ್ದಾನೆ. ಧನ್ವಿತ್ ಅಂತ, ವಸಂತ್ ಅಂತ ಹಳೆ ಪೈಲ್ವಾನು, ಯೋಗೀಶು, ನಮ್ಮ ಜಯರಾಜು, ನಮ್ಮ ಅಧ್ಯಕ್ಷ ಆದಂಥ ಶಿವಣ್ಣವರು, ನಮ್ಮ ಗುರು ಹಳೆ ಪೈಲ್ವಾನರು, ನಮ್ಮ ಗುರು. ಈ ಹುಡುಗರಿಗೆ ಈ ಪಟ್ಗಳು ಹೇಳ್ಕೊಡ್ತೀರಾ? ಪಟ್ಗಳು ಹೇಳ್ಕೊಡ್ತೀವಿ. ಈ ತರ ಮಾಡಬೇಕು, ಈ ತರ ಹೊಡಿಬೇಕು. ಯಾವ ಪಟ್ಗಳು ಹೇಳ್ಕೊಡ್ತೀರಾ ಹೆಚ್ಚಾಗಿ? ಪಟ್ಗಳು ಅಂತಂದ್ರೆ ಇದು ಏಕ್ಲಾಂಗ್ ಅಂತ ಇದೆ, ಕಾಳವರ್ಜಾಂಗು ಇದೆ, ಆಮೇಲೆ ಒಂಟ್ ಬಗ್ಲಿ ಅಂತ ಇದೆ, ಜೋಡ್ ಬಗ್ಲಿ ಅಂತ ಇದೆ, ದುಬ್ಬು ಇದೆ, ಆಮೇಲೆ ಕೊಕ್ರಿ ಇದೆ. ಇವೆಲ್ಲ ಹೇಳ್ಕೊಡ್ತೀವಿ. ನೀವು ಈ ಮಾರುತಿ ವ್ಯಾಯಾಮ ಶಾಲೆಯ ಗುರುಗಳು. ನೀವು ಈ ವ್ಯಾಯಾಮ ಶಾಲೆಗೆ ಬರೋದಕ್ಕೆ ಶುರು ಮಾಡಿ ಎಷ್ಟು ವರ್ಷ ಆಯ್ತು? ನಾವು 15 ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದೀವಿ. ಅಂದ್ರೆ ನಿಮ್ಮ ವಯಸ್ಸು, ನಿಮ್ಗೆ 15 ವಯಸ್ಸಾಗಿದ್ದಾಗ್ಲಿಂದಲೂ ಮಾಡ್ಕೊಂಡ್ ಬಂದಿದ್ದೀವಿ. ನಿಮ್ಗೆ ವಯಸ್ಸು? ನಮ್ಗೀಗ 67. ಅಂದ್ರೆ 42 ವರ್ಷದಿಂದ ನೀವು ಈ ವ್ಯಾಯಾಮ ಶಾಲೆಯಲ್ಲಿ ನುರ್ಕೊಂಡ್ ಬಂದಿದ್ದೀವಿ. ಅದೇ ಹುಡುಗರಿಗೆ ಗುರುಗಳಾಗಿ ನಡ್ಕೊಂಡ್ ಬಂದಿದ್ದೀವಿ. ಆದ್ರೆ ನಮ್ದು ಗರಡಿ ಮನೆ ಅಂತಂದ್ರೆ ಈಗ ಮಾವ್ರದಮ್ಮ ಗುಡಿ ಹತ್ರ ಇದ್ದಾಗ ಅವರು ಪೈಲ್ವಾನ್ ಮೈಲಾರಣ್ಣ, ಪುಟ್ಟಣ್ಣ, ಇವರು ಪೋಚಕಟ್ಟೆ ಜಯರಾಮಣ್ಣ ಇವರೆಲ್ಲ ಸೇರಿ ನನಗೆ ಲಂಗೋಟಿ ಕಟ್ಟಿರು ಕರ್ಕೊಂಡು ಹೋಗಿ ಮಾವ್ರದಮ್ಮ ಗುಡಿ ಹತ್ರ ಇದ್ದಾಗ ಅಲ್ಲಿ ಸ್ವಲ್ಪ ಏನಾಯ್ತು ಅಂತಂದ್ರೆ ದೇವಸ್ಥಾನ ಸ್ಕೂಲ್ ಕಟ್ಟಕ್ಕೆ ಅಂತಂದು ಅದನ್ನ ಬಿಡಿಸ್ಕೊಳಕ್ಕೆ ಅದನ್ನ ಅಧ್ವಾನ ಮಾಡಿರು. ಅದರಿಂದ ತಂದು ನಾವು ಮಟ್ಟಿನ ತಂದು ನಮ್ಮ ಭಾವಣ್ಣವ್ರ ಗುರುಗಳ ಮನೆಯಲ್ಲಿ ಹಾಕೊಂಡ್ಬಿಟ್ಟು ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಕೊಂಡು ಇಲ್ಲೇ ಹುಡುಗರನ್ನೆಲ್ಲ ಕಟ್ಕೊಂಡು ಇಲ್ಲಿಗೆ ನಾವು ಜೊತೆಯಾಗಿ ಗಲ್ಡಿ ಮನೆ ಅನ್ನಂಗೆ ಹೆಸರು ಮಾಡ್ಕೊಂಡು ಭಾವಣ್ಣವ್ರ ಮನೇನ ನಮ್ಮ ಗುರುಗಳು ಭಾವಣ್ಣವ್ರು ಅಂದ್ರೆ ಆಮೇಲೆ ನಾವೇ ಮಾಡಿವು. ಇಲ್ಲಿ ನಾವು ಗಲ್ಡಿ ಮನೆ ಜಾಗ ಮಾಡಲೇಬೇಕು, ಯಾರನ್ನಾರ ರಾಜಕೀಯದವ್ರನ್ನ ಇಟ್ಕೊಂಡು ಜಾಗ ತಗೋಬೇಕು ಅಂತ ಅಂದು ನಾವು ಹೋರಾಡಿ ನಮ್ಮ ಕೌನ್ಸಲ್ಲು ನರಸಿಂಹಣ್ಣವ್ರು ಅಂತ ಇದ್ರು. ಆ ನರಸಿಂಹಣ್ಣವ್ರು ಈ ಜಾಗ ತೋರಿಸಿ ಅವರೇ ಬಂದು ಈ ಜಾಗವನ್ನು ಕೊಟ್ಟು ನಮಗೆ ಗಲ್ಡಿ ಮನೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ನಮ್ಮ ಶಿವರಾಮಣ್ಣವರು ಅವರ ಅಣ್ಣರಾದ ಭಾವಣ್ಣನವರು ನಾವು ಹುಡುಗರೆಲ್ಲ ಸೇರ್ಕೊಂಡು ಈ ಗಲ್ಡಿ ಮನೆ ಅನ್ನೋದು ಕಟ್ಟಿ ಈ ಗಲ್ಡಿ ಮನೆ ಇಲ್ಲಿದೆ ಅನ್ನೋದೊಂದು ಹೆಸರು ಮಾಡ್ಬೇಕು ಅಂತ ಅಂದು ಎಲ್ಲ ಮಾಡಿ ಇದಕ್ಕೆ ನಮ್ಮ ಬಸವಯ್ಯನವರು ಸಾಕೊಂಡಿದ್ದಾರೆ, ನಮ್ಮ ಇವ್ರು ಚಿಕ್ಕಮ್ಮಯ್ಯನವರು ಸಾಕೊಂಡಿದ್ದಾರೆ, ನಮ್ಮ ಇವರು ಲೆಕ್ಕಪ್ಪ ಇದ್ರಲ್ಲ ಅವರು ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ರು. ಇಂಥರಿಂದ ಎಲ್ಲ ಸಹಾಯ ಮಾಡಿ ಇದೊಂದು ಗಲ್ಡಿ ಮನೆ ಅನ್ನಂಗೆ ಅವರು ಎಲ್ಲ ಸೇರಿ ಮಾಡಿಕೊಟ್ಟಿದ್ದಾರೆ. ನಾನು ಅವಾಗಲಿಂದಲೂ ಇವತ್ತಿನವರೆಗೂ ಮಾಡ್ಕೊಂಡ್ ಬರ್ತಾ ಇದೀವಿ. ಹುಡುಗರಿಗೆಲ್ಲ ತೋರಿಸ್ತೀವಿ ಈ ತರ ಅಂತಂದು ನಮ್ಮ ಗಲ್ಡಿ ಮನೆ ಅಳಿಬಾರ್ದು, ಉಳಿಬೇಕು, ನಾವು ಸತ್ರು ಗಲ್ಡಿ ಮನೆ ಮತ್ತೆ ಆಗ್ಬೇಕು ಅಂತ ಅಂದು ಈಗ ನಾವು ಇಷ್ಟೆಲ್ಲ ಹೋರಾಡ್ಕೊಂಡು ಮಾಡ್ತಾ ಇದ್ದೀವಿ. ಅವರು ಮಾಡ್ಬೇಕಾದ್ರೆ ತರೀಕೆರೆಯಿಂದ ಅದೇ ಚಿಕ್ಕನಹಳ್ಳಿ ಮಾಲಿನ ತಾತರು ಕಾಯುವಾದ್ಮೇಲೆ ಅವರು ಶುರು ಮಾಡಿದ್ರು
ಈ ಗಳ್ಳಿ ಮನೆ. ಹ್ಮ್ 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 ಆವಾಗ್ಲಿಂದ ಹ್ಮ್ ನಮ್ಮಣ್ಣರು ಭಾವಣ್ಣ ಅಂತ ಇದ್ರು, ಹ್ಮ್ ಅವರು ವಸ್ತಿನ ಮಾಡಿದ್ರು, ಹ್ಮ್ ಅವರು ಕಾಯುವಾದ್ರು. ಹ್ಮ್ ಅವ್ರು ಬಿಟ್ಟ ಮೇಲೆ ನಾನೇ ಮಾಡಿಸ್ತಾ ಇದ್ದೆ. ಹ್ಮ್ 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 ನೀವು ಎಷ್ಟನೇ ವಯಸ್ಸಿನಲ್ಲಿ ಇಲ್ಲಿ ವ್ಯಾಯಾಮ ಮಾಡಕ್ಕೆ ಸಾಮ್ ಮಾಡಕ್ಕೆ ಎಲ್ಲ ಬರ್ತಾ ಇದ್ರಿ? 15 ವರ್ಷದ ಮೇಲ್ಪಟ್ಟು 15 ವರ್ಷ ಮಾಡ್ತಾ ಇದ್ದಿದ್ದು. ಅವಾಗ ಯಾರು ಅಂತ ಬಿಗಿಯಾದ ಕುಸ್ತಿಪಟುಗಳು? ಹೋಗ್ಬಿಟ್ಟವ್ರೆ, ಹ್ಮ್ 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 ಯಾರು ಹ್ಮ್ ಯಾವ ಹ್ಮ್ ನಮ್ಮೂರಲ್ಲೇ ಜಾಸ್ತಿ ಇದ್ರು. ಹ್ಮ್ ಯಾರ್ಯಾರು? ರಾಮಣ್ಣ ಅಂತ ಇದ್ರು, ಹೂವಾಡಿದ್ರು ಪೈಕಿ ಹ್ಮ್ ರಾಮಣ್ಣ ಅಂತ. ಹ್ಮ್ ಅವರು ಹೋಗ್ಬಿಟ್ರು. ಹ್ಮ್ ವೇದಮೂರ್ತಿ? ಅವ್ರ ಹಿಂದೆ ಬರ್ತಾರೆ. ಹ್ಮ್ ಆಮೇಲೆ ಹ್ಮ್ ದರ್ರಿಗರ ಪೈಕಿ ಹ್ಮ್ ಒಬ್ರು ಹ್ಮ್ ಹೆಸರು ಏನೋ ಮರ್ತ್ಬಿಟ್ಟಿದ್ರು, ಹ್ಮ್ ಅವರಿದ್ರು. ಹ್ಮ್ ಅವರು ಹೋದ್ರು. ಹ್ಮ್ ಹಳಬರೆಲ್ಲ ಹೋದ್ಮೇಲೆ ಹ್ಮ್ ಹೊಸ್ತಾಗಿ ಎಲ್ಲ ಸೇರ್ಕೊಂಡು ಹ್ಮ್ ಈಗ ನಾವು ನಡೆಸ್ತಾ ಇದ್ದೀವಿ. ಹ್ಮ್ 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 ಇದು ಸ್ಥಾಪನೆ ಆಗಕ್ಕೆ ಕಾರಣ ಏನು? ಈ ಗರಡಿ ಮನೆ ಸ್ಥಾಪನೆ? ಹಿಂದಿನ ವಾಡಿಕೆ ಹ್ಮ್ ಹಿಂದೆ ನಡೀತಿತ್ತಲ್ಲ, ಹ್ಮ್ ನಾವು ಬಿಡಬಾರ್ದು, ಹ್ಮ್ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹ್ಮ್ ನಡೆಸ್ಕೊಂಡೇ ಗೊತ್ತಾಗಿ. ನೀವು ನಡೆಸ್ಕೊಂಡ್ ಬರ್ತಿದ್ದೀರಾ? ಇದನ್ನ ಮಾಲಿಂಗ್ ತಾತರು ಶುರು ಮಾಡಿದ್ದು ಅಂತಂತಾರಲ್ಲ. ಚಿಕ್ಕನಹಳ್ಳಿನಲ್ಲಿ ಈಗ ಐಕ್ಯ ಆಗಿ ಈಗ ಡೈಲಿ ಪೂಜೆ ಮಾಡ್ತೀವಲ್ಲ, ಅವರೇ ಅವರೇ ಮಾಲಿಂಗ್ ತಾತರು. ಅವರು ಇಲ್ಲಿ ಗರಡಿ ಮನೆ ಶುರು ಮಾಡೋದಕ್ಕೆ ಕಾರಣ ಏನು? ಅವರು ದೊಡ್ಡ ಪೈಲ್ವಾನರು, ಹ್ಮ್ ಹ್ಮ್ ದೊಡ್ಡ ತರೀಕೆರೆ ಕಡೆಯವರು. ಹ್ಮ್ ಹ್ಮ್ ಅವ್ರು ಮಾಡ್ಬೇಕಾದ್ರೆ ನಮ್ಮ ಅಪ್ಪರು ಮಾಡ್ತಿದ್ರು. ಹ್ಮ್ ಹ್ಮ್ ಇಲ್ಲೇ ಗಳ್ಳಿ ಮನೆ ಇದ್ದಿದ್ದು, ಹ್ಮ್ ಹ್ಮ್ ಅವ್ರು ಮಾಡ್ತಿದ್ರು. ಹ್ಮ್ ಅದೆಲ್ಲ ಹಿಂದಿಂದು. ಹ್ಮ್ ಅವ್ರು ಬಂದ್ಮೇಲೆ ಹ್ಮ್ ಇನ್ನು ಇವರು ಬಂದ್ರಲ್ಲ ಹ್ಮ್ ಮಾಲಿಂಗ್ ತಾತಾರು. ಹ್ಮ್ ಮಾಲಿಂಗ್ ತಾತಾರು ಬಂದ್ಮೇಲೆ ಹ್ಮ್ ಹುಡುಗರು ಜಾಸ್ತಿ ಆದ್ರು, ಹ್ಮ್ ಕಲಿಯೋರು ಜಾಸ್ತಿ ಆದ್ರು. ಹ್ಮ್ ಗರಡಿ ಮನೆ ಅವತ್ತಿಂದ ಹ್ಮ್ ಚೆನ್ನಾಗಿ ನಡ್ಕೊಂಡು. ಫಸ್ಟ್ ಗರಡಿ ಮನೆ ಇಲ್ಲಿರ್ಲಿಲ್ಲ, ಮಾರುದಮ್ಮನ ದೇವಸ್ಥಾನದ ಹತ್ರ ಇತ್ತು ಅಂತಾರೆ. ಇಲ್ಲ, ಅಲ್ಲಿ ಹ ಅವಾಗಿನ ಈ ಜಮೀನು ಸಿಕ್ತಿರ್ಲಿಲ್ಲ ಹ್ಮ್ ಮುನ್ಸಿಪಾಲ್ಟಿಯಿಂದ. ಹ್ಮ್ ಅವಾಗ ಅಲ್ಲಿ ಎಲ್ಲೆಲ್ಲ ಮಾಡಿದ್ದು ನೋಡ್ರಿ, ಹ್ಮ್ ಹ್ಮ್ ಅಂತೂ ಸಾಧನೆ ಬಿಟ್ಟಿರ್ಲಿಲ್ಲ. ಹ್ಮ್ ಎಲ್ಲೆಲ್ಲ ಮಾಡವು. ಹ್ಮ್ ಈಗ ಮುನ್ಸಿಪಾಲಿಟಿಯಿಂದ ಕೊಟ್ಟ ಮೇಲೆ ಹ್ಮ್ ಕಾಯಮ್ಮ ಇಲ್ಲ ಆಯ್ತು. ಹ್ಮ್ 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 ಅವಾಗೆಲ್ಲ ಗರಡಿ ಮನೆ ಊರು ತುಂಬಾ ಇದ್ದು ಅಂತ ಅಂತಾರೆ. ಎಲ್ಲೆಲ್ಲಿದ್ದು? ಅಯ್ಯೋ 5-6 ನಾವು ಹ್ಮ್ ಅದೇ ಬಿಡ್ರಿ, ಅದು 5-6 ಕಡೆಯಲ್ಲಿ ಇದ್ರು, ಯಾರು ಉಳಿಸ್ಕೊಳ್ಳಿಲ್ಲ. ಹ್ಮ್ 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 ಇಲ್ಲಿ ಕಾಲೋನಿನಲ್ಲೂ ಇತ್ತು ಅಂತಾರೆ, ಅಲ್ಲೂ ಇತ್ತು. ಅಲ್ಲೇ 2 ಇದ್ದು ಅಂತಾರೆ. ಆಮೇಲಿಂದ ಬಲ್ಜಿಗ್ರು ಬೀದಿಲ್ಲ ಇದು ಇತ್ತು. ಆಮೇಲೆ ತಲಗೂರು ಬೀದಿಲಿ ಹ್ಮ್ ಅಲ್ಲೂ ಮಾಡಿರು. ಹ್ಮ್ ಅವರು ಈಗ ಯಾವಿಲ್ಲ ಸ್ವಾಮಿ. ಹ್ಮ್ 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 ಇದೊಂದೇ ಈಗ ಗರಡಿ ಮನೆ. ಈಗ ಇದೊಂದು ಹೆಂಗ ನಡೆಸ್ಕೊಂಡು ಹೋಗ್ತಾರೆ. ಹ್ಮ್ ಹ್ಮ್ ಗರಡಿ ಮನೆಗೆ ನೀವೇ ಗುರುಗಳು? ಈಗ ಇಬ್ಬರಾದ್ರಿ, ಇವ್ರ ತಾತಾರೊಬ್ರು, ಪುಟ್ಲಿಂಗಣ್ಣರು ಮತ್ತೆ ನೀವು. ಹ್ಮ್ ಇಬ್ರು ಇದು ಮಾಡ್ತೀರಾ? ಹ್ಮ್ 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 ಮಾಡ್ತಾ ಮಾಡ್ತಾ ಹ್ಮ್ ಎಲ್ಲ ಕಲಿಸಿ ಹ್ಮ್ ಇನ್ನೊಂದು ಉಳಿಸ್ಕೊಂಡಿದ್ರಂತೆ. ಹ್ಮ್ ಯಾವ್ದಪ್ಪ ಅಂದ್ರೆ ಹ್ಮ್ 7 ಗಾಡಿ ತುಂಬ ಹ್ಮ್ ಜನಗಳು ಕೂತು ತುಂಬಿಸ್ಕೊಂಡು ಹ್ಮ್ ಒಂದು ಇದು ಹೊಸಬಾಕಲ್ ಮೂಲಿಂದವ ಹ್ಮ್ ಆಂಜನೇಯ ದೇವಸ್ಥಾನ ತನಕ ಹ್ಮ್ ಹೇಳಿದ್ರಂತೆ. 7 ಗಾಡಿ ಅವ್ರು ಕಲಿಸಿದ್ದು ಎಳಿಸಿರಂತ ಅವರು. ಯಾರು? ಮಾಲಿಂಗ್ ತಾತ. ಎಲ್ಲಿಗೆ ಜುಟ್ಟಿ ಕಟ್ಕೊಂಡ? ಜುಟ್ಟಿ ಕಟ್ಕೊಂಡು ಹ್ಮ್ 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 ಒಂದು ಸುತ್ತು ಬಂದ್ಬಿಡ್ತಂತೆ ಮೂಕಿ, ಹ್ಮ್ ಹಂಗ ಅಷ್ಟು ಉದ್ದ ಇತ್ತಂತೆ. ಹ್ಮ್ 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 7 ಗಾಡಿನಲ್ಲಿ ಜನ ತುಂಬಿಸ್ಕೊಂಡು 7 ಗಾಡಿನೂ ಎಳ್ದವ್ರೆ. ಎಳ್ದಿದ್ಯಾರು? ನಮ್ಮ ಅಪ್ಪರು ನಿಂಗಪ್ಪರು. ಹ್ಮ್ 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 ನಿಂಗಪ್ಪರು ಎಳ್ಸಿದ್ದು ಮಾಲಿಂಗ್ ತಾತಾರು. ಹ್ಮ್ ಹ್ಮ್ ಹ್ಮ್
ಕುಸ್ತಿಗೆ ಯಾರು ಪ್ರೇರಣೆ? ನಿಂಗಪ್ಪ ತಾತಾರಿಗೆ ಇವರು ಮಾಲಿಂಗ್ ತಾತಾರು. ಅವರು ಇಲ್ಲೇ ಅವರ ಅಥವಾ ಎಲ್ಲೇ ಅವರು, ಏನು ಅವರು ಇತಿಹಾಸ? ಇಲ್ಲೇ ಅವರು ಅಂತಂದ್ರೆ ಸ್ವಾಮಿ, ಅವರು ಚಿಕ್ಕೇನಹಳ್ಳಿ ಮಠದಲ್ಲಿ ಅವರು ಕಾಯವಾಗಿದ್ದಾರೆ. ಅವ್ರದ್ದೇನು ಅಂತಂದ್ರೆ ನಮ್ಮ ಮಾಲಿಂಗ್ ತಾತಾರದು, ಅವರು ಈ ಮಂಡಿ ಊರಿರೆ ನಂದು ಕುಸ್ತಿ ಹೋಯ್ತು, ನಾನು ಸೋತೆ ಅನ್ನೋ ಲೆಕ್ಕದಲ್ಲಿ ಅವ್ರ ಲೆಕ್ಕದಲ್ಲಿ ಇತ್ತು. ಯಾವ ಕಡೆಯಿಂದಲೂ ಬೇರೆ ಕಡೆ ಬೆನ್ನು ಕೆಳಕಾದ್ರೆ ಕುಸ್ತಿ ಹೋದಂಗಲ್ಲ, ಕುಸ್ತಿ ಬೆನ್ ಕೆಳಕಾದ್ರೆ ಕುಸ್ತಿ ಹೋದಂಗೆ. ಇವ್ರದೇನು ಅಲ್ಲಿ ನಾನು ಮಂಡಿ ಊರಿ ನಾನು ಸೋತೆ ಅನ್ನೋ ಲೆಕ್ಕದಲ್ಲಿ ಅವ್ರಿದ್ರು. ಅದಕ್ಕಿನ್ನ ಸ್ಟ್ರಾಂಗ್ ಅನ್ನಂಗೆ ಇದ್ರು. ಈಗ ಬೆನ್ನು ಅಡಿಕ್ ಮಾಡಿ ನಾನು ಸೋತೆ ಅನ್ನೋ ಲೆಕ್ಕದಲ್ಲಿ ಈಗಿರೋ ಪರಿಸ್ಥಿತಿ. ಅವಾಗ ಅವ್ರೇ ಮಾಡಿದಾರೆ, ನನ್ನ ಮಂಡಿ ಊರ್ಸಿನಲ್ಲ ಅಂತಂತ ಅವತ್ತೇ ಅವರು ನೀ ಗೆದ್ದೆ ಕಣಪ್ಪ ಅಂತ ಹೇಳಿ ಅವನಿಗೆ ಆಶೀರ್ವಾದ ಮಾಡಿ ಅವತ್ತು ಅವ್ರು ರಂಗೋಟಿ ಬಿಟ್ಟು ದೇವಾಲಯದಲ್ಲಿ ಸೇರ್ಕೊಂಡು ಅವತ್ತಲ್ಲಿ ಚಿಕ್ಕನಹಳ್ಳಿ ಮಠದಲ್ಲಿ ಕಾಯುವಾಗಿ ಅವರು ಅದನ್ನ ಅಲ್ಲಿಂದ ನಡೆಸ್ಕೊಂಡ್ಬಂದು ನಿಂಗಪ್ಪ ತಾತಾರಿಗೆ, ಆಮೇಲೆ ಸಿದ್ದಪ್ಪ ತಾತವ್ರು ಅಂತ ಎಲ್ಲ ಇದ್ದಾರೆ. ಅವರಲ್ಲಿ ಮಂಡಿ ಊರ್ಸಿದ್ದು ಬೇರೆ ಕಡೆ ಹೊಸ್ತಾದು. ಈ ಮಾಲಿಂಗ್ ತಾತಾರ್ಗೂ ಮತ್ತೆ ತಾತಯ್ಯನವ್ರಿಗೂ ಬಹಳ ಸ್ನೇಹ, ಬಹಳ ಸ್ನೇಹ ಇತ್ತಂತೆ. ಇವರು ರೋಡ್ನಲ್ಲೇ ನಿಂತ್ಕೊಂಡ್ ಮಾತಾಡ್ಸಾರಂತೆ ತಾತನ್ನ, ಈ ತಾತಾರು. ಅವ್ರು ಅಲ್ಲಿಂದಲೇ ಅವ್ರ ತಾತನ ಕೈಲಿ ಮಾತಾಡಾರಂತೆ. ಅದನ್ನ ನಮಗ್ ಗೊತ್ತಿಲ್ಲ, ದೊಡ್ಡವರು ಹೇಳಿರೋದ ನಾವು ತಿಳ್ಕೊಂಡಿದ್ದೀವಿ. ಅವರು ಈ ಗರಡಿ ಮನೆಗೆ ತಾತಯ್ಯನವರು ಗರಡಿ ಮನೆಗೆಲ್ಲ ಬರೋರಂತೆ. ಅವರೆಲ್ಲ ಬರೋರಂತೆ. ಅವಾಗ ಬಂದೆಲ್ಲ ಮಾತಾಡಿ ಕುತ್ಕೊಂಡು ವಿಶ್ವಾಸ ಇರೋದೆಲ್ಲ ಮಾತಾಡ್ಕೊಂಡು ಹೋಗೋರಂತೆ. ದೈವ ಬಲದವ್ರಲ್ವಾ ಅವರು. ಇವತ್ತು ದೈವ ಬಲ ಇರೋದಕ್ಕೆ ತಾನೆ ಪೂಜೆ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡೆ ನಾವು ಏರ್ಪಟ್ಟು ಅವತ್ತಿಂದ ಇವತ್ತಿನವರೆಗೂ ನಮ್ಮ ಊರು, ನಮ್ಮ ಅಖಾಡದಲ್ಲಿ ಯಾವುದೇ ಪರಿವಾರ ಏನೂ ತೊಂದರೆ ಇಲ್ದಂಗೆ ನಡೆಸ್ಕೊಡ್ತಾನೆ. ಇವತ್ತು ನಾವು ಅವ್ರನ್ನ ಫಸ್ಟ್ ಮೊದಲು ಒಂದು ತೀರ್ಥ ತಗೊಂಡ್ಬಂಡೆ ಬಂದು ಚಿಕ್ಕಳ್ಳಿ ಮಠ ಆಗಿರ್ಬೋದು, ಕಟೈಗುರಿ ಆಗಿರ್ಬೋದು, ನಾವು ಮುಂದುವರೆದು ಅಲ್ಲಿಂದ ಪೂಜೆ ಬಗ್ಲಿ ಹೊಡಿತಾ ಇದಾರೆ. ಬಗ್ಲಿ ಅದು ಇದು ಬಗ್ಲಿ, ಕುಂಟ್ರಟ್ಟೆ ಬಗ್ಲಿ, ಕುಂಟ್ರಟ್ಟೆ. ಇದು ತುಪ್ಪ, ತುಪ್ಪ ಪಟ್ಟು. ಇದು ಕೊಕ್ರೆ. ಇದು ಕಳವರ್ಜಂಗ್. ತುಪ್ಪನೇ ಕಳವರ್ಜಂಗ್. ಬೆನ್ನು ಕೆಳಕ್ಕೆ ಆಗುತ್ತಲ್ಲ, ಬೆನ್ನು ಚಿತ್ತಾಗುತ್ತಲ್ಲ ಅವಾಗ. ಈಗ ಅದನ್ನ ಇದು ಮಾಡು, ತೋರ್ಸೋದು. ನೋಡಿ ಈಗ ಗೆದ್ರ ಅವರು ಬೆನ್ನಡಿಗ. ಇದು ಬಗಲಿ. ಅಲ್ಲಿಗೆ ಮೂರ್ತಪಟ್ಟು ಅಂತ ಇದು ಮಾಡ್ತಾರೆ. ಅಲ್ಲಿ ನೋಡಕ್ಕೂ ಕೂಡ ಇದಿರ್ಬೇಕು. ಮಟ್ಟಿನ ಕೊಡ್ಬೇಕು.
ಇಲ್ಲ ಪ್ರತಿದಿನನೂ ಮಾಮೂಲಿ ಹೆಂಗೆ ವ್ಯಾಯಾಮ ವರ್ಕೌಟ್ ಮಾಡ್ಬೇಕು ಅದೇ ತರ ಮಾಡ್ತೀವಿ. ಮತ್ತೆ ಲಡತ್ ಮಾಡ್ತೀವಿ ಮಣ್ಣಲ್ಲಿ. ಮತ್ತೆ ಸ್ನಾನ ಮಾಡ್ಕೊಂಡು ನೀರು ಬರುತ್ತೆ, ಸ್ನಾನ ಮಾಡ್ಕೊಂಡು ಹೋಗ್ತೀವಿ. ನೀವು ಬೇರೆ ಬೇರೆ ಕೆಲಸ ಮಾಡ್ಕೊಂಡು ಇದನ್ನ ನಾವೆಲ್ಲ ಇಲ್ಲೆಲ್ಲ ಎಲ್ಲ ಕೆಲಸ ಮಾಡೋಂತ ಇರೋದು, ಎಲ್ಲ ಕೂಲಿ ಕೆಲಸ, ಗಾರೆ ಕೆಲಸ, ವ್ಯವಸಾಯ ಮಾಡೋಂತ ಬಂದಿರೋದು ಗಡಿ ಮನೆಗೆ. ಅವರೆಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ಇದೊಂದು ಅಭ್ಯಾಸ ತರ ನಡೆಸ್ಕೊಂಡು ಹೋಗ್ತಿದ್ದಾರೆ ಡೈಲಿ. ಈಗ ಕೆಮ್ಮಣ್ಣು ಹಾಕಿದಾರಲ್ಲ, ಈಗ ಆಗ್ತಕ್ಕ ಇದ್ರೊಳಗೆ ಏನೇನ್ ಹಾಕ್ತಾರೆ? ಇದು ಕೆಮ್ಮಣ್ಣು ನಾವು ಗುಡ್ಡದಿಂದ ತರ್ತೀವಿ. ಏನಂತ ಕರೀತಾರೆ? ಇದು ಮುಲ್ತಾನಿ ಮಟ್ಟಿ ಅಂತ ಕರೀತಾರೆ. ಇದು ಕುಸ್ತಿ ಆಡೋದು. ಕುಸ್ತಿ ಆಡೋಕ್ಕೋಸ್ಕರನೇ ತರೋದು. ಗುಡ್ಡದಲ್ಲಿ ನಮ್ಮ ಊರ ಹತ್ರ ಐತಲ್ಲ ಮೊದ್ಲಿಂಗ್ ಕಣಿವೆ, ಅಲ್ಲಿ ಸಪ್ರೇಟು ಜಾಗ ಹುಡಿಕೊಂಡು ಅದಕ್ಕೆ ಅಂತಲೇ ಆರಿಸ್ಕೊಂಡು ತರ್ತೀವಿ ಮಟ್ಟಿನ. ಇದಕ್ಕೆ ಇಲ್ಲಿಗೆ ತಂದಾಗ ನಾವು ಅರಿಶಿನ, ಆರ್ಗ್ಯಾನಿಕ್ ಅರಿಶಿನ, ಮತ್ತೆ ಹಾಲು, ಮೊಸರು, ತುಪ್ಪನೂ ಹಾಕ್ತೀವಿ, ಎಳ್ಳೆಣ್ಣೆ, ತುಳಸಿ, ಗಂಧ ಇವೆಲ್ಲ ಹಾಕಿ ಅದನ್ನ ಕುರ್ಚಿ ಒಳ್ಳೆ ಅದಕ್ಕೆ ತಂದು ರೆಡಿ ಮಾಡ್ತೀವಿ. ಇದರಲ್ಲಿ ಮಟ್ಟಿಲಿ ಕುಸ್ತಿ ಆಡಿದ್ರೆ ಒಳ್ಳೆ ಚರ್ಮ ರೋಗ ಅಂಥದಿಂಥ ಸಣ್ಣ ಪುಟ್ಟ ಕಾಯಿಲೆಗಳು ಯಾವುದೂ ಹತ್ರ ಸುಳಿಯಲ್ಲ. ಹಂಗಾಗಿ ಇದನ್ನ ಆ ಥರ ಆಯುರ್ವೇದಿಕ್ ಥರ ರೆಡಿ ಮಾಡ್ಕೊಂಡು ಕುಸ್ತಿಗೆ ಪ್ರಾಕ್ಟೀಸಿಂಗ್ ಮಾಡ್ಕೊಂತೀವಿ. ನಿಮ್ಮ ಸಮಕಾಲೀನರು ಈಗ ಯಾರು ಇದ್ದಾರೆ ಪೈಲ್ವಾನ್ಗಳು? ಪೈಲ್ವಾನರು ಪಶುಪತಿ ಇದ್ದಾರೆ, ಪುಟ್ಟಣ್ಣ ಅಂತ ಇದ್ದಾರೆ, ಪುಟ್ಟಣ್ಣ, ಆಮೇಲೆ ಮಾಲಿಂಗಣ್ಣ ಅಂತ ಇದ್ದಾರೆ, ನಿಂಗರಾಜ್ ಅಂತ ಇದ್ದಾರೆ, ನಮ್ಮ ಲೋಕೇಶ್ ಅಂತ ಇದ್ದಾರೆ, ಶಿವರಾಮಣ್ಣವ್ರ ಮಗ, ಗುರುಗಳ ಮಗ, ರೇವಣ್ಣರಿದ್ದಾರೆ, ಗಂಗಣ್ಣರಿದ್ದಾರೆ, ಸುಮಾರು ಜನ ಇದ್ದಾರೆ, ಒಂದು 50 ಜನವರೆಗೂ ಇದ್ದಾರೆ. ಈಗ ಅವರೆಲ್ಲ ಈಗಿನ ಹುಡುಗರಿಗೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಕುಸ್ತಿ ಟೈಮ್ನಾಗ ಪ್ರೋತ್ಸಾಹ ಕೊಡ್ತಾರೆ. ಈಗ ಏಕಾದಶಿ ಟೈಮಲ್ಲಿ ಯಾಕೆ ಕುಸ್ತಿ ಆಡ್ಸೋದು? ಏಕಾದಶಿಲಿಂದ ಹಿಂದೆ ನಾವು ಉಗಾದಿಲೆಲ್ಲ ಆಡ್ಸಿವು, ಮುಂಚೆಲಿ, ಆಮೇಲೆ ಆಗಸ್ಟ್ ಅಲ್ಲಿ ಆಡ್ಸಿವು. ಉಗಾದಿಲಿ ಅವಾಗ ಒಂದು ಹಬ್ಬ ಅವಾಗ ಒಂಥರ ಬ್ಯಾಸ್ಗೆ ಬರವಾಗಿರುತ್ತೆ ಅಂತ ಆಡ್ಸಿವು. ಆಮೇಲೆ ನಾವು ನಮ್ಮ ಹಳೆಯವರ ಆಂಜನೇಯನ ಜಾತ್ರೆಗೆ ಒಂದು ಕುಸ್ತಿ, ಆಂಜನೇಯ ಅಂದ್ರೆ ನಮಗೆ ಗುರುಗಳು, ಆ ಜಾತ್ರೆ ಮಾಡ್ಕೊಂಡು ಹೋದ್ರೆ ಬಹಳ ಚೆನ್ನಾಗಿರುತ್ತೆ, ಜನಕ್ಕೂ ಚೆನ್ನಾಗಿರುತ್ತೆ, ಬಂದು ಜನಕ್ಕೂ ಚೆನ್ನಾಗಿರುತ್ತೆ ಅಂತ ನಾವು ನಮ್ಮ ಫೀಲ್ಡಲ್ಲಿ ಆಂಜನೇಯ ಜಾತ್ರೆಗೆ ಶುರು ಮಾಡಿದ್ವಿ. ಚಿಕ್ಕನಾಯಕನಹಳ್ಳಿ ಟೌನ್ ಅಲ್ಲಿ ನಿಮ್ಮನ್ನ ಪೈಲ್ವಾನ್ ಶಿವಣ್ಣ ಅಂತಲೇ ಕರೀತಾರೆ. ಹ್ಞೂ ಸರ್. ಆ ಪೈಲ್ವಾನ್ ಶಿವಣ್ಣ ಅಂತ ಕರೆಯಕ್ಕೆ ಹೆಸರು ಬರೋಕ್ಕೆ ಕಾರಣ ಏನು ನಿಮಗೆ? ನಾವು ಮಾಡೋಂಥ ಸಾಧನೆ, ಮಾಡಿದಂಥ ಕುಸ್ತಿ, ಏನೇನು ಸಾಧನೆ ಮಾಡಿದ್ದೀರಾ? ನಾವು ಗರಡಿ ಮನೆ ಆಯಿತು, ನಾವಾಯಿತು, ಪ್ರಾಕ್ಟೀಸ್ ಆಯಿತು, ಕುಸ್ತಿ ವಿಚಾರದಲ್ಲಿ ನಾವು ಅದನ್ನು ಮುಂದುವರಿಸ್ಕೊಂಡು ಚಿಕ್ಕ ಹುಡುಗರಿಂದಲೂ ನಾವೆಲ್ಲ ಕಡೆಗೆ ಹೋದ್ರು. ನಮ್ಮ ಗರಡಿ ಮನೇಲಿ ಏನು ಮಾಡೋರು, ಮೊದಲನೇ ಕುಸ್ತಿ ನಂದೇ ಆಡ್ಸೋರು. ಈ ಮೊದಲನೇ ಕುಸ್ತಿ ಆಡಿ ಒಂದು ಕುಸ್ತಿ ಹೊಡೆದಾನ ಕುಸ್ತಿ ಎಲ್ಲ ಅವತ್ತು ನಮ್ಮವೇ. ಎಷ್ಟು ವರ್ಷ ಆಡಿದ್ದೀರಾ? ನಾವು ಒಂದು 30 ವರ್ಷವರೆಗೂ ಹೊಡಿತೀವಿ. ಮೊದಲನೇ ಕುಸ್ತಿ ಅಂತಂದ್ರೆ ಬಟ್ಲಿಗೆ ಯಾರೇ ಎಲ್ಲಿಂದ ಬರೋದು ನೀವೇ ಆಡಿದಾರ? ನಮ್ಮನ್ನೇ ಬಿಡೋರು. ಚಿಕ್ಕ ಹುಡುಗರಲ್ಲಿ ನಮ್ಗೆ ಕುಸ್ತಿ ಹೊಡಿತಾನೆ ಅಂತಲೇ ಗೊತ್ತಿತ್ತು. ನಮ್ಮ ಮುದ್ರಾಮಯ್ಯನವರು ಅಂತ ಇದ್ರು. ಫಸ್ಟ್ ನಾವು ಕುಸ್ತಿ ಆಡಿಸಿದ್ರೆ ಇವ್ನು ಕುಸ್ತಿ ಹೊಡಿತಾನೆ, ಇನ್ನು ಕುಸ್ತಿ ನಮ್ಮ ಆಗ್ತವೆ. ನಮ್ದು ಕುಸ್ತಿ ನಮ್ಮ ಗರಡಿ ಮನೆಯದು ಕುಸ್ತಿ ಮೊದಲೇ ಹೋದ್ರೆ ನಮ್ಗೆ ಕುಸ್ತಿ ಹೋಗ್ತವೆ. ಯಾವ ಊರ್ನ ಹೊಡೆದಿದ್ದೀರಾ? ನಾವು ಮೈಸೂರವ್ರು ಹೊಡೆದಿದ್ದೀವಿ, ಬೀರೂರು, ತರೀಕೆರೆಯವ್ರು ಹೊಡೆದಿದ್ದೀವಿ, ಕೊಡೋರು ಎಲ್ಲರೂ ಮಾಡಿದ್ದೀವಿ. ದೊಡ್ಡ ದೊಡ್ಡ ಪೈಲ್ವಾನ್ಗಳು ಎಷ್ಟು ಹೊಡೆದಿರೋಂಥದ್ದು ಹೆಸರುಗಳು ಕೆಲವು ಗೊತ್ತೇ. ದೇವರಾಜ್ ಅಂತ ಹೇಳಿ ತರೀಕೆರೆಯಲ್ಲಿ ಮಾಡಿ ಹೊಡೆದಿದ್ದೀನಿ. ಬೀರೂರಲ್ಲಿ ಉಜೂರ್ ಪಾಷಾ ಅಂದ್ರೆ ಹೊಡೆದಿದ್ದೀನಿ. ಅವರಲ್ಲೇ ಹೊನ್ನಪ್ಪ ಅಂದ್ರ ಮೇಲೆ ಮಾಡಿದ್ದೀನಿ, ಹೊಡೆದಿದ್ದೀನಿ. ಮೈಸೂರಲ್ಲಿ ಆಡಿದ್ದೀನಿ, ಟೈಗರ್ ಬಾಲಾಜಿ ಅವ್ರ ಶಿಶುಗಳ ಮೇಲೆ. ಬೆಳಗಾಮಲ್ಲಿ ಮಾಡಿದ್ದೀನಿ, ತುಮಕೂರಲ್ಲಿ ಮಾಡಿದ್ದೀನಿ. ಕುಸ್ತಿ ಬರಕ್ಕೆ ನಿಮ್ಗೆ ಇನ್ಸ್ಪಿರೇಷನ್ ಏನು? ಕುಸ್ತಿ ಬರಕ್ಕೆ ಅವತ್ತಿನ ಕಾಲ ವಿದ್ಯಾಭ್ಯಾಸ ಇರಲಿಲ್ಲ ನಮಗೆ.
ನಾವು ಒಂದು ಏನಾರು ಹೆಸರು ಮಾಡಬೇಕು ಮುಟ್ಟಬೇಕು ಅನ್ನೋ ಲೆಕ್ಕಕ್ಕೆ ನಾವು ಕುಸ್ತಿಗೆ ಬಂದು ಇದರಿಂದ ನಾವು ಬದುಕಿದ್ದೀವಿ. ನಮ್ಗೆ ಒಳ್ಳೆ ಬುದ್ಧಿ ಇದೆಯಾ ಕೊಟ್ಟೇನೆ ಮಾರುತಿ ಶಾಲೆ ಮಟ್ಟಿ ತಾತ. ಅದರಿಂದ ನಾವು ಅದನ್ನು ನಾವಿರೋವರೆಗೂ ಅದನ್ನು ಉಳಿಸ್ಕೊಂಡು ಹೋಗ್ತೀವಿ. ನೀವೇನ್ ಬದುಕಾಗಿದ್ದೀರಾ? ನಾವು ಅವತ್ತಿನ ಕಾಲದಲ್ಲಿ ಕೊಳಗಳು, ದುಡ್ಡುಗಳು, ಸೀಲ್ಡ್ಗಳು, ಕೊಳ ಕೊಡೋರು, ಸೀಲ್ಡ್ ಕೊಡೋರು. ಅವತ್ತಿನ ಕಾಲದಿಂದ ನಡ್ಕೊಂಡೋಗಿ ಮೈಸೂರು ಹೋಗಿ ಕುಸ್ತಿ ಮಾಡಿದ್ದೀವಿ. ಅವಾಗ ಗೆದ್ರೆ ನಡ್ಕೊಂಡೋಗಿ ನಾನು ಪೆಲ್ಲೋ ಪಶುಪತಿವೆ ನಡ್ಕೊಂಡೋಗಿ ಅವತ್ತಿನ ಕಾಲದಲ್ಲಿ ಚಾರ್ಜ್ ಇರಲಿಲ್ಲ. ಕುಸ್ತಿ ಮಾಡಬೇಕು ಅಂತ ಹೇಳಿ ಮನೇಲಿ ದಸರಾ ಹಬ್ಬ ಬಿಟ್ಟು ಹೋಗಿ ಅಲ್ಲಿ ಗೆದ್ದರೆ 300, ಸೋತ್ರೆ 150 ಕೊಡೋರು. 9ನೇ ಕುಸ್ತಿ ಹೋಯ್ತು, ಬರುವಾಗ ದುಡ್ಡಾಯಿತು, ಬಸ್ಸಿಗೆ ಬಂದ್ವಿ.